ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಇವತ್ತು ಲಂಚಿಗೆ ಮೆಂತೆ ಬಾತು ಮತ್ತು ಟಿಕ್ಕಿ, ಹೆಸರು ಕಾಳಲ್ಲಿ ಮೊಳಕೆ ಬಂದಿರೋ ಟಿಕ್ಕಿ ಮಾಡೋಣ ಅಂತ ತೋರಿಸ್ತೀನಿ. ನಾವೊಬ್ಬರು ಸಬ್ಸ್ಕ್ರೈಬರ್ ಕೇಳಿದರು ಮೆಂತೆ ಬಾತ್ ಮಾಡಿ ತೋರಿಸಿ ಅಂತ. ಅದಕ್ಕೋಸ್ಕರ ಇವತ್ತು ಮೆಂತೆ ಬಾತ್ ಮಾಡೋಣ ಅಂತಿದ್ದೀನಿ. ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಹಾಯ್ ಫ್ರೆಂಡ್, ಗುಡ್ ಆಫ್ಟರ್ನೂನ್. ಇವತ್ತು ಮಧ್ಯಾಹ್ನ ಲಂಚಿಗೆ ಮೆಂತೆ ಬಾತ್ ಮಾಡೋಣ ಅಂತ ಇದ್ದೀನಿ. ಮತ್ತು ಹಾಗೆ ಟಿಕ್ಕಿ ಮಾಡೋಣ. ಹೆಸರು ಕಾಳನ್ನ ಮೊಳಕೆ ಮಾಡಿದ್ರಲ್ಲಿ ಟಿಕ್ಕಿ ಮಾಡಿರೋದನ್ನು ಮೊಳಕೆಯಲ್ಲಿ ಟಿಕ್ಕಿ ಮಾಡ್ತೀನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ಒಬ್ಬರು ಚಾಯ್ಸ್, ನಮ್ಮ ಸಬ್ಸ್ಕ್ರೈಬರ್ ಕೇಳಿದ್ರು ತೋರಿಸಿ ಅಂತ, ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು, ಏನೇನು ಸಾಮಗ್ರಿಗಳು ಬೇಕು ಅಂತ ಎಲ್ಲ ತೋರಿಸ್ತೀನಿ. ಮೆಂತೆ ಬಾತ್ ಮಾಡೋದಕ್ಕೆ ಮೊಸರು, ಉಪ್ಪು, ಅರಿಶಿನ, ಧನಿಯಾ ಪೌಡರು, ಗರಂ ಮಸಾಲ ಪೌಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಲ್ಲಿ ಪೌಡರು, ನಿಂಬೆ ರಸ, ಮತ್ತು ಟೊಮೊಟೊ, 2 ಈರುಳ್ಳಿ, 7 ಮೆಣಸಿನ್ಕಾಯಿ, ಮತ್ತು 1 ಕಟ್ಟು ಮೆಂತ್ಯ ಸೊಪ್ಪು, ಇಷ್ಟು ತಗೊಂಡಿದ್ದೀನಿ. ಇದು ಟಿಕ್ಕಿ ಮಾಡೋದಕ್ಕೆ ಹೆಸರು ಕಾಳನ್ನ ಮೊಳಕೆ ಮಾಡಿ 2 ದಿನ ಮುಂಚೆನೇ ಇದನ್ನು ನೆನೆಸ್ಬಿಟ್ಟು ಮೊಳಕೆ ಮಾಡಿ ಇಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಇದು ತುಂಬ ಪ್ರೋಟೀನ್ಸ್ ಎಲ್ಲ ಇರುತ್ತಲ್ವ, ಇದರಿಂದ ನಾವು ಮಾಡಿ ಟಿಕ್ಕಿ ಮಾಡಿ ತಿಂದರೆ ತುಂಬ ಹೆಲ್ತಿಯಾಗಿ ಕೂಡ ಇರುತ್ತೆ. ಮತ್ತು ತುಂಬ ಸೆಮಿ ಫ್ರೈ, ಜಾಸ್ತಿ ಆಯಿಲ್ ಹಾಕ್ತೀರ ಮಾಡುವಂಥದ್ದು. ಅದಕ್ಕೆ ಬೇಕಾಗಿರೋದು ಕಡಲೆ ಹಿಟ್ಟು ಮತ್ತು ಬೆಡ್ ಸ್ಕ್ರಮ್, 2 ಈರುಳ್ಳಿ, ಕೊತ್ತಂಬರಿ, ಹಸಿಮೆಣಸಿನಕಾಯಿ. ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ಮೊದಲಿಗೆ ಮೆಂತ್ಯ ಸೊಪ್ಪು ಕಟ್ ಮಾಡ್ಕೊಬಿಡೋಣ ಸಣ್ಣಗೆ. ಮೆಂತ್ಯ ಸೊಪ್ಪೆಲ್ಲ ಚೆನ್ನಾಗಿ ಸಣ್ಣಗೆ ಕಟ್ ಮಾಡ್ಕೊಂಬಿಡೋಣ. ಮೆಂತ್ಯ ಸೊಪ್ಪು ತಗೊಂಡು ಸ್ವಲ್ಪ ತಗೊಂಡು ಸಣ್ಣಗೆ ಮೆಂತ್ಯ ಸೊಪ್ಪನ್ನ ಎಲ್ಲ ಚೆನ್ನಾಗಿ ತೊಳೆದಿದೆ. ಸುಮಾರು ಒಂದು 5-6 ಸಲ ಚೆನ್ನಾಗಿ ತೊಳೆದ. ಮಣ್ಣಿರುತ್ತಲ್ವ, ಅದಕ್ಕೆ ಚೆನ್ನಾಗಿ ತೊಳ್ಕೊಬೇಕು. ಮೊದಲಿಗೆ ಚೆನ್ನಾಗಿ ಮಣ್ಣೆಲ್ಲ ಹೋದ್ಮೇಲೆ ನೀರೆಲ್ಲ ಒಂದು ಬುಟ್ಟಿಯಲ್ಲಿ ಹಾಕಿದ್ರೆ ನೀರಿನ ಅಂಶ ಎಲ್ಲ ಹೋಗ್ಬಿಡುತ್ತೆ. ಅದಾದಮೇಲೆ ಸಣ್ಣಗೆ ಹಚ್ಚಿಟ್ಕೊಳ್ಳೋಣ. ಮೆಂತ್ಯ ಸೊಪ್ಪೆಲ್ಲ ಹಚ್ಚಾದ್ಮೇಲೆ ಎಲ್ಲ ಸಣ್ಣಗೆ ಹಚ್ಕೊಂಡಿದ್ದೀನಿ. ಇದೆಲ್ಲ ಸಣ್ಣಗೆ ಹಚ್ಕೊಂಡಾದ್ಮೇಲೆ ಅದಕ್ಕೆ 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನಾನು. ನೀವು ಇನ್ನೂ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳೋರು ಹಾಕ್ಕೋಬೋದು. ಜೀರಾ ರೈಸ್ ಹಾಕ್ಕೋಬೋದು, ಬಾಸ್ಮತಿ ರೈಸ್ ಹಾಕ್ಕೋಬೋದು. ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಬರುತ್ತೆ, ರುಚಿಯಾಗಿರುತ್ತೆ. ಇದೆಲ್ಲ ಆದಮೇಲೆ ಸೊಪ್ಪೆಲ್ಲ ಕಟ್ಟಿಂಗ್ ಆಯಿತು. ಇವಾಗ 1-2 ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಇದಕ್ಕೆ ಉದ್ದವಾಗಿ ಏನು ಕಟ್ ಮಾಡೋದು ಬೇಕಲ್ಲ, ಪಲಾವ್ಗೋ ಅಥವಾ ಬಿರಿಯಾನಿಗೋ ಅದಕ್ಕೆಲ್ಲ ಉದ್ದ ಕಟ್ ಮಾಡ್ಕೊತೀವಿ. ಇದಕ್ಕೆ ಸಣ್ಣಗೆ ಹಚ್ಕೊಂಡ್ರೂ ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ ನಾನು ಗರಂ ಮಸಾಲ, ಚಕ್ಕೆ ಲವಂಗ ಎಲ್ಲ ಹಾಕೋಲ್ಲ, ಮಸಾಲ ಮನೆಯಲ್ಲೇ ಮಾಡ್ಕೊಂಡಿರೋವಂಥ ಮಸಾಲ ಪೌಡ್ರ್ ಹಾಕ್ತೀನಿ. 1-2 ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಟೊಮೊಟೊ ಕೂಡ ಸ್ವಲ್ಪ ಉದ್ದ ಕಟ್ ಮಾಡ್ಕೊಳ್ಳೋಣ. ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಹಸಿಮೆಣ್ಸಿನ್ಕಾಯಿ 1 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ಇರುತ್ತೆ. ಇದಕ್ಕೆ ಉದ್ದುದಕ್ಕೆ ಕಟ್ ಮಾಡ್ಕೊಳ್ಳೋಣ. ಸಣ್ಣಗೇನು ಕಟ್ ಮಾಡೋದು ಬೇಕಲ್ಲ, ಉದ್ದುದಕ್ಕೆ ಕಟ್ ಮಾಡ್ಕೊಳ್ಳೋಣ. ಇವಾಗ ಮೆಣಸಿನ್ಕಾಯಿ ಕಟ್ಟಿಂಗ್ ಮಾಡಿದ್ದಾಯಿತು. ಸ್ವಲ್ಪ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕಟ್ ಮಾಡಿರ್ಬೋದು. ಎಲ್ಲ ಟಿಕ್ಕಿ ಮಾಡೋಕ್ಕೆ, ಅದು ಸ್ವಲ್ಪ ಮೆಂತ್ಯ ಬಾತಿಗೆ ಮೆಂತ್ಯ ಬಾತ್ಗೂ ಸ್ವಲ್ಪ ಕಟ್ ಮಾಡಿಟ್ಕೊಳ್ಳಿ. ಇವಾಗ ಸ್ವಲ್ಪ ಅಕ್ಕಿ ತೊಳ್ಕೊಂಡ್ಬರ್ತೀನಿ. ಇವಾಗ ಸ್ಟವ್ ಅಂಟಿಸ್ಕೊಂಡು ಕುಕ್ಕರ್ ಇಟ್ಕೊಂಡು, ಕುಕ್ಕರ್ ಚೆನ್ನಾಗಿ ಬಿಸಿ ಆಗಲಿ. ಕುಕ್ಕರ್ ಚೆನ್ನಾಗಿ ಬಿಸಿ ಆದರೆ ಇವಾಗ 1-2 ಸ್ಪೂನು, ದೊಡ್ಡ ಸ್ಪೂನಷ್ಟು 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಮತ್ತು 2 ಸ್ಪೂನ್ ತುಪ್ಪ ಹಾಕೋಣ. ತುಪ್ಪ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಅಷ್ಟು ತುಪ್ಪ ಹಾಕೋಣ. ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕಾಯ್ದು ಆದ ನಂತರ ತುಂಬ ಈಸಿ, ಏನು ಕಷ್ಟ ಅಂತ ಏನಿಲ್ಲ. ಮೆಂತ್ಯ ಬಾತ್ ಮಾಡೋದು ಸುಲಭ, ತುಂಬಾ ಸುಲಭ.
ಅದೇ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಯಾರು ಗೊತ್ತಿರಲ್ಲ ಅವರು ನೋಡಿಕೊಂಡು ಚೆನ್ನಾಗಿ ಮಾಡ್ಕೋಬೋದು. ಅದಕ್ಕೆ ಕೇಳಿದ್ರಲ್ಲ ಅಂತ ಎಣ್ಣೆ ಕಾಯ್ತು. ಇವಾಗ ಈರುಳ್ಳಿ ಹಾಕ್ತೀವಿ. ಈರುಳ್ಳಿ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಆಗುತ್ತೆ. ಎಲ್ಲರೂ ಮಾಡ್ತಾರೆ, ಇಲ್ಲ ಅಂತಲ್ಲ, ಕೆಲವರಿಗೆ ಗೊತ್ತಿರೋದಿಲ್ಲ. ಹೊಸವರು ಬರ್ತಾ ಇರ್ತಾರೆ, ಅವ್ರಿಗೋಸ್ಕರ ಇದು. ಇನ್ನೂ ಸಬ್ಸ್ಕ್ರೈಬರ್ ಯಾರು ಕೇಳಿದ್ರು ಅವ್ರಿಗೋಸ್ಕರ ಮಾಡ್ತಾಯಿದ್ದೀನಿ. ಈರುಳ್ಳಿ ಪೂರ್ತಿಯಾಗಿ ಕಲರ್ ಚೇಂಜ್ ಆಗಿದೆ. ಅದಕ್ಕೆ ಇವಾಗ ಒಂದು 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು, ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಬಾಸ್ಕೊಂಡು ಇದೀನಿ. ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ, ಒಳ್ಳೆ ಸ್ಮೆಲ್ ಕೂಡ ಬರ್ತಾಯಿದೆ. ಇವಾಗ ಇದಕ್ಕೆ ಜಾಸ್ತಿ ಅರಿಶಿನ ಇದೆ, ಕೈಲ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕೋಣ. ಆಮೇಲೆ 1 ಟೀ ಸ್ಪೂನು, 1-1.5 ಟೀ ಸ್ಪೂನ್ ಧನಿಯಾ ಪೌಡ್ರ್ ಹಾಕೋಣ. ಆಮೇಲೆ ಅದಕ್ಕೆ 1 ಹಸಿಮೆಣಸಿನ್ಕಾಯಿ ಹಾಕ್ತಾ ಇರೋದ್ರಿಂದ 1 ಟೀ ಸ್ಪೂನು ಚಿಲ್ಲಿ ಪೌಡರ್. ಆಮೇಲೆ ಹಸಿಮೆಣಸಿನ್ಕಾಯಿ, ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಎಲ್ಲ ಮಸಾಲ, ಟೊಮೊಟೊ ಎಲ್ಲ ಪ್ರತಿಯೊಂದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಬಂದುಬಿಟ್ಟು ಮೆಂತ್ಯ ಸೊಪ್ಪು ಹಾಕೋಣ. ಮೆಂತ್ಯ ಸೊಪ್ಪು ಹಾಕಿ ಇದನ್ನು ಪೂರ್ತಿಯಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ನಾವು 1 ಕಟ್ಟು ಸೊಪ್ಪು ತೊಗೊಂಡಿದ್ದೀನಿ. 1.5 ಗ್ಲಾಸ್ಗೆ 1 ಕಟ್ಟು ಸೊಪ್ಪು ಜಾಸ್ತಿ ಕಮ್ಮಿ ಆಗಲ್ಲ. ಇನ್ನು ಬೆಂದರೆ ಅದು ಸ್ವಲ್ಪನೇ ಆಗಿರುತ್ತಲ್ವ, ಅದಕ್ಕೆ 1.5 ಕಟ್ಟು ಸೊಪ್ಪು ತೊಗೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡೋಣ. ಹಸಿ ವಾಸನೆ ಹೋಗಿ ಪೂರ್ತಿಯಾಗೋದು ಫ್ರೈ ಆಗಬೇಕು. ಆವಾಗ ನಾವು ಅಕ್ಕಿ ಹಾಕೋದು. ಫ್ರೈ ಆದಮೇಲೆ ಸ್ವಲ್ಪ ಮೊಸರು ಕೂಡ ಹಾಕೋದು. ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಫುಲ್ಲೆಲ್ಲ ಎಣ್ಣೆ ಕೂಡ ಮೇಲೆ ಕಾಣಿಸ್ತಾ ಇದೆ. ಅದಕ್ಕೆ 1 ಕಪ್ಪು ಮೊಸರು ಹಾಕ್ಬೋದು. 1 ಕಪ್ ಮೊಸರು ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗಿದೆ. ಇದಕ್ಕೆ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಲ್ಲ, 1.5 ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿ ಹಾಕಿದ್ದೀನಿ. ಅಕ್ಕಿ ಹಾಕ್ಬಿಟ್ಟು ಒಂದು ಸೆಕೆಂಡಾಗೆ ಎಲ್ಲ ಮಸಾಲೆ ಎಲ್ಲ ಹಿಡಿಯೋ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಅದು ಎಣ್ಣೆ, ತುಪ್ಪ ಎಲ್ಲ ಒಟ್ಟಿಗೆ ಇದೆಯಲ್ಲ, ಇದೆಲ್ಲ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ಅನ್ನ ಕೂಡ ಉದುರುದಾಗಿ ಬರ್ತದೆ. ನಾವು ನೀರು ಹಾಕಿ ನೀರು ಕುದ್ದ ಮೇಲೆ ಅಕ್ಕಿ ಹಾಕೋದಕ್ಕಿಂತ ಈ ಥರ ಮಾಡಿಬಿಟ್ಟು ಬಿಸಿ ನೀರೇ ಹಾಕಬೇಕು, ತಣ್ಣೀರು ಹಾಕಬಾರ್ದು. ಇದಕ್ಕೆ ಇವಾಗ 1.5 ಗ್ಲಾಸ್ ಅಕ್ಕಿ ಅಲ್ವಾ, 3 ಗ್ಲಾಸ್ ನೀರು ಹಾಕಿದ್ರೆ ಸಾಕು. ಇದಕ್ಕೆ ಕೊನೆಯದಾಗಿ ಗರಂ ಮಸಾಲ ಪೌಡರ್, ಈ ಚಕ್ಕೆ ಲವಂಗ ಏನು ಹಾಕ್ತಾಯಿಲ್ಲ, ಮನೆಯಲ್ಲೇ ಮಾಡಿರೋವಂಥದ್ದು ಗರಂ ಮಸಾಲ. 1 ಚಿಕ್ಕ ಟೀ ಸ್ಪೂನು ಗರಂ ಮಸಾಲ. ಮತ್ತು ಕೊನೆಯದಾಗಿ 1 ನಿಂಬೆಹಣ್ಣು ಜ್ಯೂಸ್. ಇದಕ್ಕೆ ರೆಡಿಯಾಗಿದೆ. ಇದಕ್ಕೆ ಬಿಸಿನೀರು ಹಾಕ್ಬಿಟ್ಟು 1-2 ಪ್ರೆಸರ್ ಹೊಡಿಯೋಣ. ಒಂದು 2 ಸ್ಪೂನು ಸಾಲ್ಟ್ ಹಾಕೋಣ. ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ 3 ಗ್ಲಾಸ್ ನೀರು ಸಾಕು. ನೋಡಿ ನೀರೆಲ್ಲ ಹಾಕಿದ್ದೀನಿ. ಫುಲ್ ಇದು ರೆಡಿ ಆಗಿದೆ. ಇದಕ್ಕೆ ವಿಷಲ್ ಹಾಕೋಣ. 1-2 ವಿಷಲ್ ಹಾಕಿದ್ರೆ
ಮೆಂತೆ ಪಲಾವ್ ರೆಡಿ. ಸರಿ, ಇವಾಗ ಟಿಕ್ಕಿಗೆ ರೆಡಿ ಮಾಡ್ಕೊಳ್ಳೋಣ. ನಾನು ಹೇಳಿದ್ನಲ್ಲ, ಹೆಸರು ಕಾಳನ್ನ ನೆನೆಸಿಟ್ಬಿಟ್ಟು ಮೊಳಕೆ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಒಳ್ಳೆ ಪ್ರೋಟೀನ್ಸ್ ಇರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದರಿಂದ ಟಿಕ್ಕಿ ಹೇಗೆ ಮಾಡೋಣ ಅಂತ ತೋರಿಸ್ತೀನಿ. ಮೊದಲಿಗೆ ಇದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಸ್ವಲ್ಪ, ತುಂಬ ನುಣ್ಣಗೆ ಮಾಡಬಾರ್ದು, ಸ್ವಲ್ಪ ರಫಾಗಿ ರುಬ್ಕೋಬೇಕು. ಈ ಥರ ಮಿಕ್ಸಿಗೆ ಹಾಕ್ಕೊಂಡು ನೋಡಿ, ಅದಕ್ಕೆ ರುಬ್ಕೋಬೇಕು. ತೀರಾ ನುಣ್ಣಗೂ ರುಬ್ಕೋಬಾರ್ದು, ಸ್ವಲ್ಪ ರಫಾಗಿಯೇ ರುಬ್ಕೋಬೇಕು. ರುಬ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಇನ್ನೂ ಸ್ವಲ್ಪ ಇದೆ, ಅದನ್ನು ಹಾಕ್ಕೊಂಡ್ಬಿಡ್ತೀನಿ. ಎಲ್ಲ ಪೂರ್ತಿ ಆಗಿದೆ. ಇದಕ್ಕೆ ರುಬ್ಕೋಬೇಕು, ನೀರು ಹಾಕ್ಬಾರ್ದು, ನೀರು ಹಾಕ್ತಿರಾಗೇ ರುಬ್ಕೋಬೇಕು. ಸ್ವಲ್ಪ ರಫ್ ಆಗಿದ್ರೇ ಚೆನ್ನಾಗಿರುತ್ತೆ. ಮೊದಲಿಗೆ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡು ಇದೆಲ್ಲ ಮಾಡೋದು ನೀವು ಕಲ್ತ್ಕೋಬೇಕು. ಇವಾಗ ಸಣ್ಣಗೆ ಈರುಳ್ಳಿ ಕಟ್ ಮಾಡ್ಕೊಂಬಿಡೋಣ. ತುಂಬ ದಪ್ಪಗಿರಬಾರ್ದು, ಸಣ್ಣಗೆ ನೈಸಾಗಿ ಕಟ್ ಮಾಡ್ಕೋಬೇಕು. ಅದು ಬೈಯಕ್ಕೆ ಕೂಡ ಈಸಿ ಆಗುತ್ತೆ. ಕೊತ್ತಂಬರಿ ಕೂಡ ಸಣ್ಣಗೆ ನೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದು ಕೂಡ ಸಣ್ಣಗೆ ಹಚ್ಕೊಂಡು ಒಂದು ದೊಡ್ಡದು 3 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರ ತಿನ್ನೋರು ಇನ್ನೂ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೋಬೇಕು. ಅದು ಕೂಡ ಸಣ್ಣಗೆ ಹಚ್ಕೊಂಡು ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ತೋರಿಸ್ತೀನಿ. ಪೇಸ್ಟ್ ಫುಲ್ ರೆಡಿ ಇದೆ. ಆಮೇಲೆ ಇದಕ್ಕೆ 1-2 ಸ್ಪೂನು ಕಡಲೆ ಹಿಟ್ಟು ಹಾಕ್ಕೊತೀನಿ. 2 ಸ್ಪೂನು, ಜಾಸ್ತಿ ಇಲ್ಲ. ಆಮೇಲೆ 1-2 ಸ್ಪೂನು ಬ್ರೆಡ್ ಸ್ಕ್ರಮ್ ಹಾಕ್ಕೊತೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಒಂದು 1/4 ಟೀ ಸ್ಪೂನ್ ನೋಡಿ ಹಾಕ್ಕೊಡಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಆಮೇಲೆ ಸ್ವಲ್ಪ ಗರಂ ಮಸಾಲೆ ಪೌಡ್ರು 1/4 ಟೀ ಸ್ಪೂನು. ಆಮೇಲೆ 1/4 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತು ಕೊತ್ತಂಬರಿ, ಈರುಳ್ಳಿ. ಸ್ಟಾರ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಕ್ಲೀನಾಗಿ ನೀಟಾಗಿ ಎಲ್ಲ ಮಿಕ್ಸ್ ಆಗಬೇಕು. ಪ್ರತಿಯೊಂದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಈ ಥರ ಒಂದೊಂದೇ ಬಾಲ್ ಥರ ಮಾಡ್ಕೊಳ್ಳೋಣ. ಬಾಲ್ ಥರ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು, ತುಂಬ ದಪ್ಪನೂ ಮಾಡಬಾರ್ದು, ತುಂಬ ತೆಳುವೂ ಮಾಡಬಾರ್ದು, ಒಂದೇ ಮೀಡಿಯಮ್ ಆಗಿ ಮಾಡಿಕೊಂಡು ಅದಕ್ಕೆ ಟಿಕ್ಕಿ ಟೈಪ್ ಚಿಕ್ಕದಾಗಿ ಟಿಕ್ಕಿ ಮಾಡಿಕೊಂಡು ಬೆಡ್ ಸ್ಕ್ರಮಲ್ಲಿ ಡಿಪ್ ಮಾಡೋಣ. ಕ್ಲೀನಾಗಿ ಈ ಥರ ಎಲ್ಲ ಸ್ಟಫಿಂಗ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಒಂದು ಕಪ್ಪಲ್ಲಿ, ಇದು ಒಂದು ದೊಡ್ಡ ಕಪ್ಪು, ಅಂದರೆ ಒಂದು 1/4 kg ಅಂದ್ಕೊಳ್ಳಿ. 1/4 kg ಒಂದು 5 ಜನ ಆರಾಮಾಗಿ ತಿನ್ಬೋದು. ಅಷ್ಟೇ ರುಚಿಯಾಗಿರುತ್ತೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಇದನ್ನು ನೀವು ಕೂಡ ಟ್ರೈ ಮಾಡಿ. ಮತ್ತು ಇದಕ್ಕೆ ಇವಾಗ ಏನು ಮಾಡಬೇಕಂದ್ರೆ ಒಂದು ಹೆಂಚಿಟ್ಕೊಳ್ಳೋಣ. ಇದು ತುಂಬ ಡೀಪ್ ಫ್ರೈ ಮಾಡೋದಿಲ್ಲ, ಸೆಮಿ ಫ್ರೈಮಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಾಡ್ಕೊಳ್ಳೋದು. ಯಾಕಂದರೆ ಕೆಲವರಿಗೆ ಜಾಸ್ತಿ ಎಣ್ಣೆ ಇಷ್ಟ ಆಗೋದಿಲ್ಲ, ಅದರಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಿಲ್ಲ, ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ರುಚಿಯಾಗಿರುತ್ತೆ, ಹೆಲ್ತಿಯಾಗೂ ಇರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಎಲ್ಲ ಫ್ರೈ ಆದಮೇಲೆ ನಾನು ತೋರಿಸ್ತೀನಿ. ಇವಾಗ ಎಣ್ಣೆ ಕಾದಿದೆ, ಅದರಲ್ಲಿ ನಾನು ಟಿಕ್ಕಿ ಹಾಕ್ತಾಯಿದ್ದೀನಿ. ಸ್ಲೋಲಿ ಮೀಡಿಯಮ್ ಫ್ಲೇಮಲ್ಲಿ, ಎಣ್ಣೆ ಕಾದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಳ್ಳೆ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಒಳಗಡೆ ಹೊರಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ.
ಫ್ರೈ ಮಾಡಿದ್ರೆ ಏನಾಗುತ್ತೆ, ತುಂಬ ಎಣ್ಣೆ ಎಳೀತದೆ, ಅದು ತಿನ್ನೋಕ್ಕೂ ಕೂಡ ಥರ ಚೆನ್ನಾಗಿರ್ತದೆ. ಈ ಥರ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗಲಿ ಸ್ನ್ಯಾಕ್ಸ್ಗೂ ಮಾಡ್ಕೋಬೋದು, ಲಂಚ್ಗೂ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಮೆಂತ್ಯ ಬಾತು, ಪಚಡಿ ಮತ್ತು ಹೆಸರು ಕಾಳು ಮೊಳಕೆ ಮಾಡಿರುವಂಥ ಟಿಕ್ಕಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೀವು ಇದನ್ನು ಮನೆಯಲ್ಲಿ ಮಾಡಿ ನೋಡಿ, ಟ್ರೈ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಾನು. ಥ್ಯಾಂಕ್ ಯು.